ನಮಸ್ಕಾರ ಸ್ನೇಹಿತರೆ, ನಿಮಗೆ ಮಾಟ ಮತ್ತು ಮಂತ್ರಗಳ ಬಗ್ಗೆ ಗುರ್ತಾ? ಇವತ್ತಿನ ವಿಡಿಯೋದಲ್ಲಿ ಮಾಟ ಮಂತ್ರ ಅಂದರೆ ಏನು, ಅದರ ಇತಿಹಾಸ ಮತ್ತು ನೀವು ಆ ಮಾಟ ಮಂತ್ರಗಳನ್ನ ಕಳೆಯಬಹುದಾ ಮತ್ತು ಅವರು ಮಾಟ ಮಂತ್ರಕ್ಕೆ ಯೂಸ್ ಮಾಡುತ್ತಿರುವ ಟೂಲ್ಸ್ ಮತ್ತು ಸಾಮಗ್ರಿಗಳು ಯಾವುವು, ಭಾರತದಲ್ಲಿ ಮಾಟ ಮಂತ್ರಕ್ಕೆ ಪ್ರಸಿದ್ಧವಾದ ಸ್ಥಳಗಳು ಯಾವುವು, ಮಾಟ ಮಂತ್ರಗಳಲ್ಲಿ ಎಷ್ಟು ಪ್ರಕಾರಗಳಿವೆ, ಮಾಟ ಮಂತ್ರ ಸತ್ಯಾನ ಅಥವಾ ನಕಲಿನ, ಮಾಟ ಮಂತ್ರದ ಪರಿಹಾರ ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮಾಟ ಮಂತ್ರವೆಂದರೆ ಅನಾನುಭವಿಕ ವಿದ್ಯೆ ಅಥವಾ ಪೌರಾಣಿಕ ಪ್ರಕ್ರಿಯೆಯ ಮೂಲಕ ಒಂದು ರೀತಿಯ ಅತೀಂದ್ರಿಯ ಶಕ್ತಿಯನ್ನ ಪ್ರೇರಿತ ಮಾಡುವುದು. ಇದು ಪ್ರಮುಖವಾಗಿ ಹಿಂಸಾತ್ಮಕ ಅಥವಾ ಅನಾನುಕೂಲ ಉದ್ದೇಶಗಳನ್ನ ಸಾಧಿಸಲು ಬಳಸುತ್ತಾರೆ. ಇವಾಗ ಮಾಟ ಈ ವರ್ಡ್ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಹಾನಿಕಾರಕ ಉದ್ದೇಶಕ್ಕಾಗಿ ಬೆಳೆಸುವ ಒಂದು ವಿಧಾನ. ಇದು ಸಾಮಾನ್ಯವಾಗಿ ಇತರರಿಗೆ ಕೆಡಕನ್ನ ತರಲು ಅಥವಾ ಶಾಪವನ್ನ ಹಾಕಲು ಬಳಸುತ್ತಾರೆ. ಇನ್ನು ಮಂತ್ರ ಈ ವರ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ದೇವರ ಪ್ರಾರ್ಥನೆ ಅಥವಾ ಶಕ್ತಿಯ ಚಿತ್ತಾಲೋಕ ಇದಾಗಿದೆ. ಇದು ಒಳಿತು ಮಾಡುವ ಉದ್ದೇಶದಿಂದ ಶಾಂತಿ, ಆರೋಗ್ಯ ಅಥವಾ ಸಮೃದ್ಧಿಗಾಗಿ ಇದನ್ನ ಬಳಸುತ್ತಾರೆ. ಈ ಎರಡು ವರ್ಡ್ ಗಳಿಂದ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಮಾಟ ಒಳ್ಳೆಯದಕ್ಕೂ ಯೂಸ್ ಮಾಡಬಹುದು ಅಥವಾ ಕೆಟ್ಟದಕ್ಕೂ ಅಂತ. ಇವಾಗ ನಾವು ಮಾಟ ಮಂತ್ರದ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಈ ಇತಿಹಾಸವನ್ನ ನಾನು 3 ಭಾಗಗಳಾಗಿ ವಿಂಗಡಿಸುತ್ತೇನೆ. ಪ್ರಾಚೀನ ಕಾಲದ ಮಾಟ ಮಂತ್ರ, ಮಧ್ಯಯುಗದ ಮಾಟ ಮಂತ್ರ ಮತ್ತು ಆಧುನಿಕ ಕಾಲದ ಮಾಟ ಮಂತ್ರ. ಮೊದಲಿಗೆ ನಾವು ಪ್ರಾಚೀನ ಕಾಲದ ಮಾಟ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದರೊಳಗಡೆ 1ನೇ ಪಾಯಿಂಟ್ ಬರುತ್ತದೆ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್. ಮೊದಲೇ ಸಾಧಾರಣ ಮಂತ್ರಗಳು ಮತ್ತು ಶಕ್ತಿಗಳ ಪರಿಚಯ ಈ ಜಾಗದಲ್ಲಿ ಕಂಡು ಬರುತ್ತವೆ. ದೇವರನ್ನ ಪ್ರೀತಿಸಲು, ವೈರಿ ಮುರುಗಿಸಲು ಅಥವಾ ಆಯುಷು ಹೆಚ್ಚಿಸಲು ಮಾಟವನ್ನ ಬಳಸುವ ಪದ್ಧತಿಗಳನ್ನ ರೂಢಿ ಮಾಡಲಾಗಿದ್ದವು. ಪಾಪಿಗಳನ್ನ ಶಪಿಸಲು ವಿಶೇಷ ಅಕ್ಷರ ಗಂಟಗಳ ಫಲಕಗಳನ್ನ ಇಲ್ಲಿ ರೆಡಿ ಮಾಡಲಾಗುತ್ತಿತ್ತು. ಈ ಯುಗದಲ್ಲಿ 2ನೇ ಪಾಯಿಂಟ್ ನಿಮಗೆ ಗುರ್ತಿರಬಹುದು. ಟೋಟಲ್ ಆಗಿ 4 ವೇದಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದಗಳಲ್ಲಿ ಅಥರ್ವಣ ವೇದ ಮಾಟ ಮಂತ್ರಗಳ ಆರಂಭಿಕ ಉಲ್ಲೇಖವಾಗಿದೆ. ತಂತ್ರ ಶಾಸ್ತ್ರವು ಇದನ್ನು ದೇವಿ ಶಕ್ತಿಯ ಅಭಾವ ಹೆಚ್ಚಿಸಲು ಅಥವಾ ವಿರೋಧಿಸಲು, ಸಮನಗೊಳಿಸಲು ಉಪಯೋಗಿಸುತ್ತಿದ್ದರು. ಆಯುರ್ವೇದದಲ್ಲಿಯೂ ಕೆಲವು ಸಮಯದಲ್ಲಿ ವಶೀಕರಣ ಮತ್ತು ಶಾಂತಗೊಳಿಸುವ ಮಂತ್ರಗಳನ್ನ ಬಳಸಲಾಗುತ್ತಿತ್ತು. ಈ ಯುಗದಲ್ಲಿ 3ನೇ ಪಾಯಿಂಟ್ ಗ್ರೀಕ್ ಮತ್ತು ರೋಮನ್ ನಾಗರಿಕತೆ. ಮಾಟವು ಹೆಚ್ಚಾಗಿ ಚಿಹ್ನೆಗಳನ್ನ ರೂಪಿಸುವ ಮೂಲಕ ಪರಿಗಣಿಸಲ್ಪಟ್ಟವು. ಸುಡಲು ಮುಂಜೋಷಗಳಲ್ಲಿ ಮಾಟವನ್ನ ಬರೆದಿಟ್ಟುಕೊಳ್ಳುವುದು ಸಾಮಾನ್ಯವಾಗಿ ನಡೆದು ಬಂದದ್ದು. ಇವರಲ್ಲಿ ಶಕ್ತಿ ಪಡೆದ ಮಂತ್ರಗಳನ್ನು ವಿರೋಧಿಗಳ ವಿರುದ್ಧ ಅಥವಾ ಲಾಟರಿ ಗೆಲ್ಲಲು ಬಳಸಲಾಗುತ್ತಿತ್ತು. ಇವಾಗ 2ನೇ ಯುಗ, ಮಧ್ಯ ಯುಗದಲ್ಲಿ ಮಾಟ ಮಂತ್ರ. ಇದರೊಳಗಡೆ 1ನೇ ಪಾಯಿಂಟ್ ಯುರೋಪ್ ನಲ್ಲಿ ಮಾಟ ಮತ್ತು ತಂತ್ರಶಾಸ್ತ್ರವು ನಿರ್ದಿಷ್ಟವಾಗಿ ಶಕ್ತಿಯಾಗಿ ಪರಿಗಣಿಸಲ್ಪಟ್ಟಿತು. ವಿಚ್ ಹಂಟ್ ಮೂಲಕ ಮಾಟಗಾರರನ್ನ ಬಲಿ ನೀಡುವ ಪ್ರವೃತ್ತಿ ಪ್ರಾರಂಭವಾಯಿತು. ಹೀಗೆ ಕೆಲವು ಬಂಡವಾಳದ ಗುಂಪುಗಳು ತಪಸ್ಸು ಮತ್ತು ಮಂತ್ರಗಳನ್ನ ಜಪಿಸಲು ಪ್ರಾರಂಭಿಸಿದರು. ಇದರೊಳಗಡೆ 2ನೇ ಪಾಯಿಂಟ್ ಭಾರತ. ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಮಹಾಶಕ್ತಿ ಮತ್ತು ತಂತ್ರ ಮಂತ್ರಗಳ ಪ್ರಮುಖ ಸ್ಥಾನವಿತ್ತು. ಈ ಕಾಲದಲ್ಲಿ ಶಾಪ ಮತ್ತು ವಶೀಕರಣ ಮಂತ್ರಗಳನ್ನ ಕೃತಕ ಶಕ್ತಿಯ ಸಂಕೇತವೆಂದು ಬೆಳೆಸಲಾಗುತ್ತಿತ್ತು. 3ನೇಯ ಕಾಲ ಆಧುನಿಕ ಕಾಲದಲ್ಲಿ ಮಾಟ ಮಂತ್ರ. ಶಿಕ್ಷಣ ಮತ್ತು ವಿಜ್ಞಾನ ಪ್ರಭಾವ. ವೈಜ್ಞಾನಿಕ ದೃಷ್ಟಿಯಿಂದ ಮಾಟ ಮಂತ್ರವು ಮಿತ್ ಅಥವಾ ಅರ್ಥಹೀನತೆ ನಂಬಿಕೆ ಎಂದು ಪರಿಗಣಿಸಲಾಗುತ್ತದೆ. ಮಾಟವು ಪ್ರಮುಖವಾಗಿ ಮನಃಶಾಸ್ತ್ರ ಮತ್ತು ತಂತ್ರಜ್ಞಾನಗಳಿಂದ ಅರ್ಥೈಸಲು ಪ್ರಯತ್ನಿಸಲಾಗುತ್ತದೆ. ಇದರೊಳಗಡೆ 2ನೇದು ಸಮಾಜದ ಬದಲಾಗುತ್ತಿರುವ ನೋಟ. ಅತೀಂದ್ರಿಯ ಶಕ್ತಿಗಳು ಮತ್ತು ಮಾಟ ಮಂತ್ರದ ಬಗ್ಗೆ ಹೊಸ ಆಸಕ್ತಿ ಮೂಡಿದೆ. ಹಾಸ್ಯ, ಸಿನಿಮಾ ಮತ್ತು ಕೃತಕ ಕಥೆಗಳನ್ನ ಬರೆಯುತ್ತಿದ್ದಾರೆ. ವಾಸ್ತುಶಿಲ್ಪ ಅಥವಾ ಫೆಂಗ್ ಶೂಯ್ ಮೊದಲಾದವುಗಳಲ್ಲಿ ತಂತ್ರಶಾಸ್ತ್ರದ ಅಂಶಗಳನ್ನ ಹೋಲಿಸಬಹುದು. ಹಾಗಾದರೆ ನೀವು ಈ ಮಾಟ ಮಂತ್ರಗಳನ್ನ ಹೇಗೆ ಕಳೆಯಬಹುದು? ಈ ವಿಡಿಯೋ ಕೇವಲ ಇನ್ಫಾರ್ಮೇಶನ್ ಸಂಬಂಧ ಮಾತ್ರ ನಾನು ಮಾಡಿದ್ದೇನೆ. ಇಲ್ಲಿ ನಾನು ನಿಮಗೆ ಈ ಶಕ್ತಿಯನ್ನ ಕಳೆಯುವುದಕ್ಕೆ ಯಾವುದೇ ರೀತಿಯಲ್ಲಿ ಪ್ರಚೋದನೆಯನ್ನ ನೀಡುತ್ತಿಲ್ಲ ಎಂದು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಟಾಪಿಕ್ ಗೆ ವಾಪಸ್ ಹೋಗೋಣ. ಹಾಗಾದರೆ ನೀವು ಈ ಮಾಟ ಮಂತ್ರವನ್ನ ಹೇಗೆ ಕಳೆಯುವುದು? 1ನೇದು ಪ್ರಾಚೀನ ಗ್ರಂಥಗಳು ಮತ್ತು ಪಾಠಗಳು. ಪುರಾಣಗಳು, ವೇದಗಳು ಮತ್ತು ತಂತ್ರಶಾಸ್ತ್ರದಲ್ಲಿ ಮಾಟ ಮಂತ್ರಗಳ ವಿರುದ್ಧ ಲೇಖನೆ ಮಾಡಿದ್ದಾರೆ. ಉದಾಹರಣೆಗೆ ಅಥರ್ವಣ ವೇದ
ಮತ್ತು ತಂತ್ರ ಮಾಲಾಧಾರ ಪುಸ್ತಕಗಳು ಮಾಟ ಮಂತ್ರ ಕಲಿಯಲು ಇವು ಪ್ರಮುಖ ಗ್ರಂಥಗಳಾಗಿವೆ. ಪಠಣ, ಜ್ಞಾನ ಮತ್ತು ಆಳವಾದ ವಾಕ್ಯಗಳ ಮೂಲಕ ಕಲಿಯುತ್ತಾರೆ. ಎರಡನೆಯದು ಗುರು ಶಿಷ್ಯರ ಪದ್ಧತಿ. ಶ್ರದ್ಧೆ ಮತ್ತು ಗೌರವದ ಆಧಾರದ ಮೇಲೆ ಗುರುವು ಮಾಟ ಮಂತ್ರವನ್ನ ಕಲಿಸುತ್ತಾರೆ. ಶಿಷ್ಯನಿಗೆ ಸೂಕ್ತ ತಪಸ್ಸು ಮತ್ತು ನಿಯಮ ಪಾಲನೆಯೊಂದಿಗೆ ಮಂತ್ರ ಉಪದೇಶ ಮಾಡಲಾಗುತ್ತದೆ. ಥರ್ಡ್, ಅನೌಪಚಾರಿಕ ಮಾರ್ಗಗಳು. ನಿಖರ ಅನುಭವಗಳ ಮೂಲಕ ಮಂತ್ರಗಳನ್ನ ಕೀರ್ತಿಸುವ ಮೂಲಕ ಬೋಧನೆ, ಧಾರ್ಮಿಕ ಪೂಜೆ ವಿಧಾನಗಳ ಭಾಗವಾಗಿ ಮಂತ್ರ ಸಾಧನೆಗಳನ್ನ ಮಾಡುವುದು. ಕೆಲವು ಕೌಟುಂಬಿಕಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ತಲೆಮಾರಿನ ಮೂಲಕ ಮಾಟ ಮಂತ್ರಗಳನ್ನ ಮುಂಚಿನ ಪೀಳಿಗೆಯಿಂದ ಕಲಿಯುತ್ತಾರೆ. ನೈಸರ್ಗಿಕ ಸಂಪತ್ತು. ಸಸ್ಯಶಾಸ್ತ್ರದ ಅಧ್ಯಯನ, ನೈಸರ್ಗಿಕ ಗಿಡ ಮೂಲಿಕೆಗಳು ಮತ್ತು ಸಸ್ಯಗಳ ಬಳಕೆಗಳನ್ನ ಕಲಿಯುವುದು. ಹಸಿರು ಮಾಟ ಅಥವಾ ಔಷಧೀಯ ಮಾಟ ಇದರ ಒಂದು ಭಾಗವಾಗಿದೆ. ಪ್ರಕೃತಿ ಅಂಶಗಳೊಂದಿಗೆ ಸಂವಹನ, ಉದಾಹರಣೆಗೆ ಭೂಮಿ, ಗಾಳಿ, ಅಗ್ನಿ ಮತ್ತು ನೀರಿನ ಅಂಶಗಳನ್ನ ಅರಿಯುವುದು. ಮಂತ್ರ ಉಪಯೋಗ ಮತ್ತು ಅಭ್ಯಾಸ. ಮಂತ್ರಗಳ ಜಪಿಸುವ ಅಭ್ಯಾಸವನ್ನ ಮಾಡುವುದು. ಪಠಣದ ಮೂಲಕ ಶಬ್ದ ಶಕ್ತಿಯನ್ನ ಪೂರ್ಣವಾಗಿಸಲು ಪ್ರಯತ್ನಿಸುತ್ತಾರೆ. 6th one, ಆಧುನಿಕ ಮಾಧ್ಯಮಗಳು, ಪುಸ್ತಕಗಳು ಮತ್ತು ಡಿಜಿಟಲ್ ಸಂಪರ್ಕ. ಆಧುನಿಕ ಸಮಯದಲ್ಲಿ ಪುಸ್ತಕಗಳು, ಆನ್ಲೈನ್ ಪಾಠಗಳು ಮತ್ತು ವಿಡಿಯೋ ಮಾರ್ಗದರ್ಶಕಗಳನ್ನ ಬಳಸುತ್ತಾರೆ. 7th one, ಜ್ಞಾನ ಮತ್ತು ಯೋಗ. ಆಂತರಿಕ ಶಕ್ತಿಯನ್ನ ಕೇಂದ್ರೀಗೊಳಿಸುವುದು, ಆಧ್ಯಾತ್ಮಿಕ ಶಕ್ತಿಯನ್ನ ಉಚ್ಚರಿಸಲು ಜ್ಞಾನವನ್ನ ಮಾಡುತ್ತಾರೆ. ಮನುಷ್ಯನ ಮನಸ್ಸಿನ ಮೇಲೆ ನಿಯಂತ್ರಣ, ಯೋಗ ಮತ್ತು ಶಕ್ತಿ ಕಲಿಕೆಯ ಮೂಲವಾಗಿದೆ. ಹಾಗಾದರೆ ಈ ಎಲ್ಲ ರೀತಿಗಳಿಂದ ನೀವು ಈ ಮಾಟ ಮಂತ್ರಗಳನ್ನ ಕಲಿಯಬಹುದು. ಹಾಗಾದರೆ ಮಾಟ ಮಂತ್ರ ಇದು ಸತ್ಯನ ಅಥವಾ ನಕಲಿನ? ನಾವು ಈ ವಿಷಯನ ಇದೇ ವಿಡಿಯೋದಲ್ಲಿ ಮುಂದೆ ಚರ್ಚೆ ಮಾಡೋಣ. ಇವಾಗ ನಾವು ಮಾಟ ಮಂತ್ರದಲ್ಲಿ ಬಳಸುವ ಅಪಾಯಕಾರಿ ಸಾಧನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದರೊಳಗಡೆ ಒಂದೇದು ಬರುತ್ತದೆ ಹುಡು ಡಾಲ್. ಹುಡಿ ಡಾಲ್ ಅಥವಾ ಇತರೆ ವ್ಯಕ್ತಿಗಳನ್ನ ತೀವ್ರವಾಗಿ ಪ್ರಭಾವಿಸಲು, ನಿಯಂತ್ರಿಸಲು ಅಥವಾ ಹಾನಿ ಮಾಡೋ ಉದ್ದೇಶಕ್ಕಾಗಿ ಇದನ್ನ ಬಳಸಲಾಗುತ್ತದೆ. ಈ ಕೃತ್ಯವನ್ನ ಸಿಂಪಥೆಟಿಕ್ ಮಾಯೆ ಎಂದ ಕರೆಯಬಹುದು. ಆದರೆ ಡಾಲ್ ಅನ್ನು ವ್ಯಕ್ತಿಯ ಪ್ರತಿನಿಧಿಯನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಈಗ ಇದೊಂದು ಡಾಲ್ ಅಂತ ತಿಳಿದುಕೊಳ್ಳಿ. ನಾನು ಇಲ್ಲಿ ಏನಾದರೂ ಕೋರ್ಸ್ ಅನ್ನ ಅಪ್ಲೈ ಮಾಡಿದರೆ ಇದರ ಪರಿಣಾಮವನ್ನು ಆ ವ್ಯಕ್ತಿಯಲ್ಲಿ ಅನುಭವಿಸುತ್ತಾನೆ. ಎರಡನೆಯದು ಲೆಮನ್. ಕಪ್ಪು ಮಾಟ ಮಂತ್ರಗಳಲ್ಲಿ ಲೆಮನ್ ನಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಿಸಲು ಅಥವಾ ಯಾರಿಗಾದರೂ ಕೆಡಕನ್ನ ಮಾಡಲು ಇದನ್ನ ಯೂಸ್ ಮಾಡುತ್ತಾರೆ. ನೀವು ಗಮನಿಸಿರಬಹುದು, ಎಲ್ಲಾದರೂ 3 ಹಾದಿಗಳು ಇರುತ್ತವೆ ಅಲ್ವಾ? ಅಲ್ಲಿ ಲಿಂಬೆ ಹಣ್ಣನ್ನ ಇಟ್ಟಿರುತ್ತಾರೆ. ಅದು ಮಾಟ ಮಂತ್ರದ ಲಿಂಬೆ ಹಣ್ಣು ಆಗಿರುತ್ತದೆ. ಅದನ್ನ ನಾವು ದಾಟಿದರೆ ಅದರಿಂದ ಕೆಲವು ಅಪಾಯಗಳು ನಮಗೆ ಆಗಬಹುದು ಎಂಬ ನಂಬಿಕೆ ಇದೆ. 3rd one, ಕಪ್ಪು ಮಿರ್ಚಿ ಮತ್ತು ಉಪ್ಪು. ಇಲ್ಲಿ ಕಪ್ಪು ಮಿರ್ಚಿ ಅಂದರೆ ಮೆಣಸಿನಕಾಯಿ. ಕಪ್ಪು ಮಿರ್ಚಿ ಮತ್ತು ಉಪ್ಪು ಶಾಪ ಹಾಕಲು ಅಥವಾ ದುಷ್ಟ ಶಕ್ತಿಯನ್ನ ನಿರ್ವಹಿಸಲು ಬಳಸುತ್ತಾರೆ. ಇವರ ಬಳಕೆಯಿಂದ ದುಷ್ಟ ಶಕ್ತಿ ಪೀಡಿತ ಸ್ಥಳ ಎಂದು ಗುರುತಿಸಲಾಗುತ್ತದೆ. 4th one, ತಂತುಗಳು, ಥ್ರೆಡ್ಸ್ ಅಂತಾನೆ ಹೇಳಬಹುದು. ಕಪ್ಪು ಅಥವಾ ಕೆಂಪು ದಾರಗಳನ್ನ ರಕ್ಷಣಾ ಮಾಲೆ ಅಥವಾ ಶಾಪದ ಸಾಧನವನ್ನಾಗಿ ಬಳಸುತ್ತಾರೆ. ಈ ದಾರವನ್ನು ಶಾಪವನ್ನ ಹರಡುವ ಅಥವಾ ತಡೆಯುವ ಸಾಮಗ್ರಿಗಳನ್ನಾಗಿ ಬಳಸಲಾಗುತ್ತದೆ. ಇವಾಗ ನಾವು ಕೈಯಲ್ಲಿ ಒಂದು ದಾರ ಕಟ್ಕೊಂಡಿದೀವಿ, ಒಂದು ನಂಬಿಕೆ ಏನೋ ಒಳ್ಳೆಯದಾಗುತ್ತೆ ಅಂತ. ಅದೇ ರೀತಿ ಇದು ಕೂಡ. ಮೂಳೆಗಳು ಅಥವಾ ಪಕ್ಷಿಗಳ ಭಾಗಗಳು. ಮಾಟ ಮಂತ್ರಗಳಲ್ಲಿ ಪ್ರಾಣಿಗಳ ಮೂಳೆ, ಚರ್ಮ ಅಥವಾ ರಕ್ತಗಳನ್ನ ಹೆಚ್ಚಾಗಿ ಬಳಸುವುದನ್ನ ನೀವು ನೋಡಿರಬಹುದು. ಈ ವಿಧಾನವನ್ನ ಸಂಕ್ರಿಯ ಶಕ್ತಿ ಎಂದು ಹೇಳುತ್ತಾರೆ. 6th one, ಆಯುಧಗಳು. ಚಾಕು, ಕತ್ತಿ ಅಥವಾ ಲೋಹದ ವಸ್ತುಗಳ ಶಕ್ತಿ ಸಂಕೀರ್ಣಗೊಳಿಸಲು ಅಥವಾ ಅಹಿತಕರ ಕಾರ್ಯಗಳಿಗೆ ಬಳಸಲಾಗುತ್ತದೆ. 7th one, ಮಣ್ಣಿನಿಂದ ಮಾಡಿರುವ ವಸ್ತುಗಳು. ಮಣ್ಣಿನಿಂದ ಚಿಹ್ನೆಯನ್ನ ತಯಾರಿಸಿ ಅವುಗಳಿಂದ ದುಷ್ಟ ಶಕ್ತಿಯನ್ನ ಆಕರ್ಷಿಸಲು ಬಳಸಲಾಗುತ್ತದೆ. ಇವು ಸಿಬ್ಲಿಂಗ್ ಶಾಪಕ್ಕೆ ಉಪಯುಕ್ತವಾಗಿವೆ. ಕಪ್ಪು ಬಟ್ಟೆ ಮತ್ತು ಕವಚ. ಕಪ್ಪು ಬಟ್ಟೆ ಮತ್ತು ಕವಚಗಳು ನಕಾರಾತ್ಮಕ ಶಕ್ತಿಯ ಚಿಹ್ನೆ ಅಥವಾ ಕಾರ್ಯ ಸಾಧಕ ತಂತ್ರಗಳನ್ನಾಗಿ ಬಳಸುತ್ತೆ. ನೀವು ಗಮನಿಸಿರಬಹುದು, ಯಾರು ಮಾಟ ಮಂತ್ರ ಮಾಡಿರ್ತಾರಲ್ವಾ, ಆಲ್ಮೋಸ್ಟ್ ಅವರು ಕಪ್ಪಗಿರುವ ಬಟ್ಟೆಗಳನ್ನ ಹಾಕಿಕೊಂಡಿರುತ್ತಾರೆ. ಮಾಟ ಮಂತ್ರಗಳನ್ನ ಹೇಗೆ ಕಳೆಯಬಹುದು ಅಂತ ತಿಳಿದುಕೊಂಡ್ರಲ್ವಾ? ಇವಾಗ ಭಾರತದಲ್ಲಿ ಮಾಟ ಮಂತ್ರಕ್ಕೆ ಇರುವ ಪ್ರಸಿದ್ಧ ಸ್ಥಳಗಳು ಯಾವುವು? ಫಸ್ಟ್ ಪ್ಲೇಸ್ ಮಯೋನ್. ಇದು ಆಸಾಂದಲ್ಲಿದೆ. ಇದು ಇಂಡಿಯಾದ ಕಾಲಾ ಜಾದುವಿನ ರಾಜಧಾನಿ ಎಂದು ಹೆಸರುವಾಸಿಯಾಗಿದೆ. ಈ ಊರಿನ ಹೆಸರು ಸಂಸ್ಕೃತ ಪದ ಮಾಯಾದಿಂದ ಬಂದಿದೆ, ಅಂದರೆ ಮಾಯೆ ಅಥವಾ ಮಾಯಾ ಜಾಲ. ಪ್ರಾರಂಭಿಕವಾಗಿ ಕಪ್ಪು ಮಾಟ ಮಂತ್ರಗಳ ಕೇಂದ್ರವಾಗಿದೆ. ಹಳೆಯ ಕೈಪಿಡೆಗಳು ಮತ್ತು ದಂತೆ ಕಥೆಗಳು ಮಾಟ ಮಂತ್ರದ ಶಕ್ತಿಗಳನ್ನ ವಿವರಿಸುತ್ತವೆ. ಮೊಯೋಂಗ್ ಸೆಂಟ್ರಲ್ ಮ್ಯೂಸಿಯಂ ಅಂಡ್ ಎಪ್ರೋಯಿಮ್ ಇಲ್ಲಿ ತಂತ್ರಶಾಸ್ತ್ರದ
ಅಪರೂಪದ 6 ಗೊಂಬೆಗಳು ಇವೆ. ಸೆಕೆಂಡ್ ಪ್ಲೇಸ್ ತಾರಾಪೀಠ, ಪಶ್ಚಿಮ ಬಂಗಾಳ. ಈ ದೇವಾಲಯವು ತಾರಾಮಾಯಕ್ಕೆ ಮೀಸಲಾಗಿದೆ. ತಂತ್ರಶಾಸ್ತ್ರದ ಕೇಂದ್ರವಾಗಿದ್ದು ಕಪ್ಪು ಮಾಟ ಮಂತ್ರಗಳ ಚಟುವಟಿಕೆಗಳಿಗೆ ಇದು ಪ್ರಸಿದ್ಧ ಸ್ಥಳ. ಇಲ್ಲಿ ಸ್ಮಶಾನಿನಲ್ಲಿ ತಪಸ್ಸು ಮಾಡುವ ಪ್ರಕ್ರಿಯೆ ವಿಶೇಷವೆಂದೇ ಪರಿಗಣಿಸಲಾಗುತ್ತದೆ. ಥರ್ಡ್ ಒನ್ ಕಾಮಾಖ್ಯ ದೇವಾಲಯ, ಅಸ್ಸಾಂ. ಶಕ್ತಿ ಪೀಠಗಳಲ್ಲಿ ಒಂದಾದ ಕಾಮಾಖ್ಯ ದೇವಾಲಯ ತಂತ್ರಶಾಸ್ತ್ರದಲ್ಲಿ ಪ್ರಮುಖ ಸ್ಥಾನವಿದೆ. ಇದರಿಂದ ಇದು ಆಧ್ಯಾತ್ಮಿಕ ಕೇಂದ್ರವನ್ನಾಗಲು ಕಾರಣವಾಯಿತು. ಫೋರ್ತ್ ಒನ್ ವಾರಣಾಸಿ, ಉತ್ತರ ಪ್ರದೇಶ. ಭಾರತದ ಪವಿತ್ರ ನಗರವಾಗಿದ್ದು ವಾರಣಾಸಿ ತಂತ್ರ ಮತ್ತು ಮಂತ್ರಗಳ ಪ್ರಸಿದ್ಧ ಪ್ರಾಚೀನ ಕೇಂದ್ರವಾಗಿದೆ. ದೇವಾಲಯ ಪಕ್ಕದ ಸ್ಮಶಾನದಲ್ಲಿ ತಪಸ್ಸು ಮತ್ತು ತಂತ್ರಗಳು ಸಾಮಾನ್ಯವಾಗಿ ನಡೆಯುತ್ತವೆ. ಫಿಫ್ತ್ ಒನ್ ಗುಹಾಳು ಸ್ಥಳಗಳು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಗುಹೆಗಳಲ್ಲಿ ತಪಸ್ಸು ಮತ್ತು ತಂತ್ರಶಾಸ್ತ್ರದ ಕೇಂದ್ರಗಳನ್ನ ನಾವು ಕಾಣಬಹುದು. ಮಾಂಡವ್ ಗುಹೆಗಳು ಮತ್ತು ಬೀಜ ಮಠಗಳು ತಂತ್ರ ಶಕ್ತಿಗಳ ಕೇಂದ್ರವಾಗಿವೆ. ಮಾಟ ಮಂತ್ರ ಮಾಡಲು ಅವಶ್ಯವಿರುವ ಸಾಧನಗಳು ಯಾವುವು? ಫಸ್ಟ್ ಒನ್ ಧೂಪ. ಧೂಪ ಅಂದರೆ ಕ್ಯಾಂಡಲ್ ಆಗಿರಬಹುದು ಅಥವಾ ದೀಪನೂ ಆಗಿರಬಹುದು. ಎರಡನೇದು ವಸ್ತುಗಳು, ಅದರೊಳಗಡೆ ಒಂದೇದು ಪಾತ್ರೆಗಳಾಗಿರಬಹುದು, ಕತ್ತರೆ ಮತ್ತು ಚಾಕುಗಳು ಆಗಿರಬಹುದು. ಇನ್ನು ಥರ್ಡ್ ಒನ್ ಬಳಿ ಮತ್ತು ಪಾಯಸ. ಯಾರಾದರನ್ನು ಬಳಿ ಕೊಡ್ತಿರ್ತಾರೆ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಬಳಿ ಕೊಡಬಹುದು. ಪಾಯಸವನ್ನ ಅವರು ನೈವೇದ್ಯ ರೂಪದಲ್ಲಿ ಇಲ್ಲಿ ಯೂಸ್ ಮಾಡಿಕೊಳ್ಳುತ್ತಾರೆ. ಫೋರ್ತ್ ಒನ್ ಗ್ರಂಥಗಳು. ಕೆಲವು ಮಾಟ ಮಂತ್ರ ಇರ್ತಾವಲ್ವಾ, ಆ ಪುಸ್ತಕಗಳನ್ನ ಅವರು ಯೂಸ್ ಮಾಡುತ್ತಾರೆ ಅದನ್ನ ನೋಡಿ ಮಂತ್ರವನ್ನ ಪಠಿಸಲು. ಉದಾಹರಣೆಗೆ ಅಥರ್ವ ವೇದ ಮತ್ತು ಮಯನ ಕಥೆಗಳು. ಚಿಹ್ನೆಗಳು ಮತ್ತು ರೇಖಾಚಿತ್ರಗಳು. ನೀವು ನೋಡಿರಬಹುದು ಕೆಲವೊಂದು ಚಿಹ್ನೆಗಳು ಇರ್ತವೆ, ಸ್ಟಾರ್ ಆಗಿರಬಹುದು, ಸರ್ಕಲ್ ಮತ್ತೆ ಈ ತ್ರಿಕೋನ, ಯಾವ್ಯಾವ ಚಿಹ್ನೆಗಳನ್ನ ಬಳಸುತ್ತಾರೆ. ಸಿಕ್ಸ್ತ್ ಒನ್ ಔಷಧಿ ಮತ್ತು ಹುಳುಗಳು. ಯಾವ್ಯಾವ ಒಂದಿಟ್ಟು ಕೆಮಿಕಲ್ ಗಳನ್ನ ಇಟ್ಟುಕೊಂಡಿರುತ್ತಾರೆ. ಅವರು ಕೆಲವು ಗಿಡ ಮತ್ತು ಕಾಂಡಗಳನ್ನ, ಇತರೆ ಗಿಡದ ವಸ್ತುಗಳನ್ನ ಇಟ್ಟುಕೊಂಡಿರುತ್ತಾರೆ. ಸೆವೆಂತ್ ಒನ್ ಹೂಡಿಕೆಗಳು. ಇದ್ರೊಳಗಡೆ ಚರ್ಮ ಆಗಿರಬಹುದು, ಕೂದಲಾಗಿರ್ಬೋದು, ನಾಮ ಫಲಕಗಳನ್ನ ಅವರು ಯೂಸ್ ಮಾಡುತ್ತಾರೆ. ಏಳ್ತ್ ಒನ್ ಅಗ್ನಿ ಮತ್ತು ಬೆಳಕು. ಶಕ್ತಿಯನ್ನ ಕೇಂದ್ರೀಕರಿಸಲು ಪ್ರಾರ್ಥನೆ ಮಾಡಲು ಅವರು ಇದನ್ನ ಯೂಸ್ ಮಾಡಿಕೊಳ್ಳುತ್ತಾರೆ. ಶಬ್ದ ಮತ್ತು ಮಂತ್ರಗಳು, ಬೆಲ್ಸ್, ಡ್ರಮ್ಗಳು, ಹೀಗೆ ವಿಚಿತ್ರವಾಗಿ ಸೌಂಡ್ ನಿರ್ಮಾಣ ಮಾಡ್ತಾವಲ್ವಾ, ಆ ಇನ್ಸ್ಟ್ರೂಮೆಂಟ್ ಗಳನ್ನ ಅವರು ಯೂಸ್ ಮಾಡುತ್ತಾರೆ. ನಿಮಗೆ ಮಾಟ ಮಂತ್ರದ ಪ್ರಕಾರಗಳು ಗುರ್ತಾ? ಕಪ್ಪು ಮಾಟ, ಇದು ಹಾನಿಕಾರಕ ಉದ್ದೇಶಕ್ಕಾಗಿ ಬಳಸುವ ಮಾಟವಾಗಿದೆ. ಉದಾಹರಣೆಗೆ ವಶೀಕರಣ ಮಂತ್ರಗಳು. ಸೆಕೆಂಡ್ ಒನ್ ಬಿಳಿ ಮಾಟ, ಉತ್ತಮ ಉದ್ದೇಶಕ್ಕಾಗಿ ಬಳಸುವ ಮಾಟ ಮಂತ್ರ. ಉದಾಹರಣೆಗೆ ಆರೋಗ್ಯದ ಮಂತ್ರಗಳು. ಥರ್ಡ್ ಒನ್ ಉಸಿರಾಟದ ಮಾಟ, ಹಸಿರು ಸಸ್ಯಗಳು ಮತ್ತು ನೈಸರ್ಗಿಕ ಅಂಶಗಳಿಂದ ಶಕ್ತಿಯನ್ನ ಪಡೆಯುತ್ತಾರೆ. ಉದಾಹರಣೆ ಸಸ್ಯ ಸಾಮರ್ಥ್ಯದ ಮಂತ್ರಗಳು. ಔಷಧಿ ಮತ್ತು ಸಸ್ಯಗಳ ನೆರವಿನಿಂದ ಪರಿಹಾರ. ಲಾಲಚ್ ಮಾಟ, ಇದಕ್ಕೆ ಇನ್ನೊಂದು ಹೆಸರು ರೆಡ್ ಮ್ಯಾಜಿಕ್, ಪ್ರೀತಿಯ ಆಕರ್ಷಣೆಯ ಮತ್ತು ಬೌದ್ಧಿಕ ಉದ್ದೇಶಗಳ ಮಾಟ. ಉದಾಹರಣೆಗೆ ಪ್ರೀತಿಯ ಮಂತ್ರಗಳು ಮತ್ತು ವಶೀಕರಣದ ಉಪಾಯಗಳು. ಫಿಫ್ತ್ ಒನ್ ಜಾದೂ ಮಾಟ, ಗ್ರೇ ಮ್ಯಾಜಿಕ್, ಇದು ಬಿಳಿ ಮತ್ತು ಕಪ್ಪು ಮಾಟದ ಮಿಶ್ರಣ. ಸಿಕ್ಸ್ತ್ ಒನ್ ಕಪ್ಪು ಚಾಂದಿನ ಮಾಟ, ಇದು ಋತ ಆತ್ಮಗಳ ಸಂಯೋಧನೆಯ ಮಾಟ. ಉದಾಹರಣೆಗೆ ಋತರ ಆತ್ಮಗಳಿಂದ ಶಕ್ತಿಯನ್ನ ಪಡೆಯುವ ವಿಧಾನಗಳು. ಸೆವೆಂತ್ ಒನ್ ತಂತ್ರ ಮಾಟ, ತಂತ್ರಶಾಸ್ತ್ರದ ಪ್ರಕಾರ ಮಾಟ ಮಂತ್ರಗಳನ್ನ ಮಾಡುವುದು. ಉದಾಹರಣೆಗೆ ದೇವರು ಮತ್ತು ಶಕ್ತಿಯನ್ನ ಪ್ರೇರೇಪಿಸಲು. ಏಳ್ತ್ ಒನ್ ಡಾರ್ಕ್ ಆರ್ಟ್ಸ್, ಇದು ಸಾಮಾನ್ಯವಾಗಿ ಗೂಢ ಶಕ್ತಿಗಳೊಂದಿಗೆ ಸಂಬಂಧಿಸಿದ ಮಾಟ. ನಿಗೂಢ ಪ್ರಕ್ರಿಯೆಗಳನ್ನ ಕಳೆಯುವುದು, ಗೂಢ ಶಕ್ತಿಗಳನ್ನ ನಿಯಂತ್ರಣ ಮಾಡಲು ಈ ಮಾಟವನ್ನ ಬಳಸುತ್ತಾರೆ. ಬಳಿ ಮಾಟ, ಬಳಿಯ ಪ್ರಕ್ರಿಯೆ ಮೂಲಕ ಶಕ್ತಿಯನ್ನ ಪಡೆಯುವುದು. ಉದಾಹರಣೆಗೆ ನೀವು ಇವಾಗಲೂ ನೋಡಿರಬಹುದು, ಯಾವುದೋ ದೇವಿಗೆ ಯಾವುದೋ ಪ್ರಾಣಿಗಳನ್ನ ಬಳಿ ಕೊಡ್ತಾರೆ, ಅದೇ ರೀತಿ ಇದು. ಟೆಂತ್ ಒನ್ ಚಿಹ್ನ ಮಾಟ, ಇದು ಚಿಹ್ನೆ ಅಥವಾ ರೇಖೆಗಳ ಸಹಾಯದಿಂದ ಮಾಡುವ ಮಾಟ ಮಂತ್ರಗಳು ಆಗಿವೆ. ಇದು ಶಕ್ತಿಗಳನ್ನ ಕೇಂದ್ರೀಕರಿಸಲು, ದೇವರನ್ನ ಆಮಂತ್ರಿಸಲು ಬಯಸುತ್ತಾರೆ. 11th ಒನ್ ರಕ್ಷಣಾ ಮಾಟ, ಶತ್ರು ಅಥವಾ ದುಷ್ಟ ಶಕ್ತಿಯಿಂದ ರಕ್ಷಣೆ ಪಡೆಯಲು ಈ ಮಾಟ ಮಂತ್ರವನ್ನ ಮಾಡುತ್ತಾರೆ. ಉದಾಹರಣೆಗೆ ಕವಚ ಮಂತ್ರಗಳು ಮತ್ತು ಮನೆಯ ಗೃಹ ಶಾಂತಿಗಾಗಿ ಧೂಪ. 12ನೇದು ಪ್ರಾಕೃತಿಕ ಮಾಟ, ನೈಸರ್ಗಿಕ ಅಂಶಗಳನ್ನ ಬಳಸಿಕೊಂಡು ಮಾಡುವ ಮಾಟ ಮಂತ್ರಗಳು. ಉದಾಹರಣೆಗೆ ಅಗ್ನಿ ಮಾಟ, ನೀರಿನ ಮಾಟ, ಗಾಳಿ ಮಾಟ. 13ನೇದು ಪ್ರೇತಾತ್ಮ ಮಾಟ, ಆತ್ಮ ಅಥವಾ ದೈವಿಕ ಶಕ್ತಿಗಳ ಸಹಾಯದಿಂದ ಮಾಡುವ ಮಾಟ ಮಂತ್ರಗಳು. ಇದರ ಮೇನ್ ಉದ್ದೇಶ ಏನೆಂದರೆ ಭೂತ, ಪ್ರೇತ ಮತ್ತು ದೇವರ ಕೃಪೆಯನ್ನ ಪಡೆಯಲು. 14th ಒನ್ ಪ್ರೀತಿಯ ಮಾಟ, ಇದರ ಉದ್ದೇಶ ಪ್ರೀತಿ ಮತ್ತು ಸಂಬಂಧಗಳನ್ನ ಬೆಳೆಸಲು, ವ್ಯಕ್ತಿಯ ಮನಸ್ಸನ್ನ ಆಕರ್ಷಿಸಲು ಈ ಮಾಟ ಮಂತ್ರಗಳನ್ನ ಮಾಡುತ್ತಾರೆ. ನಾನು ರಿಸರ್ಚ್ ಮಾಡಿದ ಪ್ರಕಾರ ನನಗೆ ಟೋಟಲ್ 14 ಮಾಟ ಮಂತ್ರಗಳ ಪ್ರಕಾರಗಳು ಸಿಕ್ಕಿವೆ. ಇನ್ನೂ ಹಲವು ಇರಬಹುದು ಅಥವಾ ಇಷ್ಟೇನೆ ಇರಬಹುದು. ನಾನು ಅವಾಗಲೇ ಕ್ವಶನ್ ಅಷ್ಟೇ ಕೇಳಿದೆ, ಆನ್ಸರ್
ಆನ್ಸರ್ ಮಾಡಿರಲಿಲ್ಲ. ಮಾಟ ಮಂತ್ರ ನಕಲಿನ ಅಥವಾ ಕಾಲ್ಪನಿಕನ? ಇವಾಗ ಇದಕ್ಕೆ ಆನ್ಸರ್ ಸ್ಟಾರ್ಟ್ ಆಗುತ್ತೆ ನೋಡಿ. ಮಾಟ ಮಂತ್ರ ಸತ್ಯ ಅಥವಾ ಅಸತ್ಯ ಎಂಬುದು ನಿರ್ಧರಿಸಲು ನಿಖರವಾಗಿ ಸಾಧ್ಯವಿಲ್ಲ. ಇದು ವೈಯಕ್ತಿಕ ನಂಬಿಕೆ ಮತ್ತು ಅನುಭವ ಮತ್ತು ಮನಸ್ಸಿನ ಸ್ಥಿತಿಯ ಮೇಲೆ ಆಧಾರಿತವಾಗಿರುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ಇದು ಸಾಂಪ್ರದಾಯಿಕ ನಂಬಿಕೆ ಅಥವಾ ಮನೋವಿಜ್ಞಾನ ಪ್ರಭಾವವೇ ಹೆಚ್ಚು ಎಂದು ಪರಿಗಣಿಸಲಾಗುತ್ತದೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ಮಾಟ ಮಂತ್ರವನ್ನ ನಂಬಲ್ಲ ಅಂದರೆ ನನಗೆ ಮಾಟ ಮಂತ್ರ ಕಾಲ್ಪನಿಕ. ನೀವು ಮಾಟ ಮಂತ್ರವನ್ನ ನಂಬ್ತಿದ್ರೆ ನಿಮಗೆ ಮಾಟ ಮಂತ್ರ ಸತ್ಯ. ಇನ್ನೊಂದು ಕ್ಲಿಯರ್ ಸೂಚನೆ: ನಂಬಿಕೆ ಮತ್ತು ಮೂಢನಂಬಿಕೆಗಳ ನಡುವೆ ವ್ಯತ್ಯಾಸ ತಿಳಿದುಕೊಳ್ಳಿ. ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಇರಬಾರದು. ಈಗ ನಂಬಿಕೆಗೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾನು ನಮ್ ದೋಸ್ತಿಗೆ ರೊಕ್ಕ ಕೊಟ್ಟೆ 100 ರೂಪಾಯಿ. ನಾ ಎದಕ್ ಕೊಟ್ಟೇನಿ? ಅವ್ ಹೊಳಿ ಕೊಡ್ತಾನಂತ ನಂಬಿಕೆ ನನಗೆ ಐತಿ. ಅದ್ರ ಸಂಬಂಧ ಅವನಿಗೆ 100 ರೂಪಾಯಿ ಕೊಟ್ಟೇನಿ. ಇದಕ್ಕ ನಂಬಿಕೆ ಅಂತಾರ. ಇನ್ನು ಮೂಢನಂಬಿಕೆ ಅಂದ್ರ, ಮೂಢನಂಬಿಕೆಗೆ ಬಹಳಷ್ಟು ಉದಾಹರಣೆಗಳು ಕೊಡಬಹುದು. ಉದಾಹರಣೆಗೆ, ನಾವು ಎಲ್ಲೋ ಒಂದು ಏನೋ ಕೆಲಸಕ್ಕೆ ಹೊಂಟಿದೀವಿ ಅಂತ ತಿಳಿದುಕೊಳ್ಳಿ. ಅವಾಗ ಹಾದಿಯಲ್ಲಿ ಒಂದು ಬೆಕ್ಕು ಹಾಯ್ದು ಹೋತಂತ ತಿಳಿದುಕೊಳ್ಳಿ. ನಮ್ಮ ಮೈಂಡ್ ಅಲ್ಲಿ ಏನು ಬರುತ್ತೆ? ನಾನು ಹಾದು ಹೋದ ರೇಖೆಯನ್ನ ದಾಟಿದರೆ ನಾನು ಅಂದುಕೊಂಡ ಕೆಲಸ ಆಗಲ್ಲ ಅಥವಾ ನನಗೆ ಏನಾದರೂ ಅಪಾಯ ಆಗಬಹುದು ಎಂದು ನಿಮ್ಮ ತಲೆಯಲ್ಲಿ ಓಡುತ್ತದೆ. ಆದರೆ ನಿಮಗ್ ಗೊತ್ತಾ, ನಮ್ಮ ಮನೆಯಲ್ಲಿ ಬೆಕ್ಕಿದೆ, ದಿವಸ ನಾನು ಅದನ್ನ ದಾಟುತ್ತೇನೆ, ಇನ್ನೂ ಕೂಡ ಆರಾಮಾಗಿ ನಿಮ್ ಮುಂದೆ ಕೂತು ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ? ನನ್ನ ಪ್ರಕಾರ ನಂಬಿಕೆ ಒಳ್ಳೆಯದು, ಆದರೆ ಮೂಢನಂಬಿಕೆ ತುಂಬಾ ಕೆಟ್ಟದ್ದು. ಈ ಟಾಪಿಕ್ ಅನ್ನ ಇಲ್ಲಿಗೆ ಬಿಡ್ತೀನಿ, ಯಾಕಂದರೆ ನಂಬಿಕೆ ಮತ್ತು ಮೂಢನಂಬಿಕೆ ಬಗ್ಗೆ ಹೇಳಬೇಕಾದ್ರೆ ಸಪರೇಟ್ ವಿಡಿಯೋನ ಮಾಡ್ಬೇಕಾಗುತ್ತೆ. ಇವಾಗ ಮಾಟ ಮಂತ್ರದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವರ ಆರಾಧನೆ ಮತ್ತು ಪ್ರಾರ್ಥನೆಯನ್ನ ಮಾಡುವುದು, ಹನುಮಾನ್ ಚಾಲೀಸನ್ನ ಓದುವುದು, ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಪರಿಹಾರಗಳು, ಮಾನಸಿಕ ನೆರವು ಮತ್ತು ಸಮಾಲೋಚನೆಗಳನ್ನ ಪಡೆಯುವುದು, ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆದುಕೊಳ್ಳುವುದು, ಆತ್ಮ ರಕ್ಷಣಾ ತಂತ್ರಗಳು, ಜ್ಞಾನ ಮಾಡುವುದು, ಹೀಗೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದಾಗುವಂತಹ ಕಾರ್ಯಗಳನ್ನ ಮಾಡುವುದು. ಉದಾಹರಣೆಗೆ, ಯಾವುದಾದರೂ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡುವುದು, ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವುದು, ಹೀಗೆ ಅನೇಕ ಪಾಸಿಟಿವ್ ಎನರ್ಜಿ ವೇವ್ಸ್ ಇರುತ್ತಲ್ವಾ, ಅದು ನಿಮ್ಮಲ್ಲಿ ಹುಟ್ಟುವಂತಹ ಯಾವುದಾದರೂ ಕೆಲಸವನ್ನ ನೀವು ಮಾಡಬಹುದು. ಇಷ್ಟೆಲ್ಲ ಕಂಪ್ಲೀಟ್ ವಿಡಿಯೋ ನೀವು ನೋಡಿದ್ರಲ್ವಾ? ಇವಾಗ ನೀವು ನಮಗೆ ಹೇಳಿ, ನೀವು ಈ ಮಾಟ ಮಂತ್ರಗಳನ್ನ ನಂಬ್ತೀರಾ ಅಥವಾ ಇಲ್ವಾ ಎಂದು ನೀವು ನಮಗೆ ತಿಳಿಸಬಹುದು. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದಾರ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.